ಹೆಲೋ ಗಾಯ್ಸ್, ಇಂದಿನ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ನಾನೊಂದು ಟ್ರಾವೆಲ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆ. ಈ ಒಂದು ಸೀರೀಸ್ನ ಫಸ್ಟ್ ಪ್ಲೇಸ್ಗೆ ಹೋಗುವಂಥದ್ದು ಈ ಒಂದು ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಹೇಗೆ ಆ ಪ್ಲೇಸ್ಗೆ ಟ್ರೆಕ್ ಮಾಡಿ ಹೋಗುವೆನು ಹಾಗೂ ಒಂದು ಒಳ್ಳೆಯ ಸನ್ಸೆಟ್ನ ನೋಡುವೆನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡುವೆನು. ದ್ಯಾಟ್ಸ್ ಇಟ್. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ಒಂದು ಸೀರೀಸ್ನ ಈ ಒಂದು ಫಸ್ಟ್ ವೀಡಿಯೋ ಆಗಿರುತ್ತೆ. ಸೊ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಇಲ್ಲೇ ಮನೆ ಹತ್ರನೇ, ಒಂದು ಮನೆಯಿಂದ ಒಂದು 7 to 8 ಕಿಲೋಮೀಟರ್ಸ್ ದೂರ ಇರ್ಬೋದು ಅಷ್ಟೇ. ಈ ಒಂದು ಪ್ಲೇಸಲ್ಲಿ ಏನಿದ್ದೀನಿ, ಇದರ ಬ್ಯಾಕ್ ಸೈಡಲ್ಲಿ ಒಂದು ಬೆಟ್ಟ ಕಾಣಿಸುತ್ತೆ. ಇಲ್ಲಿ ಕಾಣಲ್ಲ, ಕ್ಲಿಯರಾಗಿ ಕಾಣಲ್ಲ, ಆದರೆ ಎಲ್ಲ ಮರ ಗಿಡಗಳೆಲ್ಲ ಅಡ್ಡ ಇದೆ. ಇದರ ಬ್ಯಾಕ್ ಸೈಡಲ್ಲಿ ಇರೋದು ಒಂದು ಬೆಟ್ಟ, ಕಲ್ಲ ಬಂಡೆ. ಸೊ ಅದೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬೇಕಂತೇಳಿ ವಿಡಿಯೋ ಸ್ಟಾರ್ಟ್ ಇಲ್ಲೇ ಮಾಡ್ತಿದ್ದೀನಿ. ಹಾಗೆ ಆ ಪ್ಲೇಸಿಗೆ ಹೋಗಿ ಸ್ಟಾರ್ಟ್ ಮಾಡೋದು ಬೇಡ ಅಂತೇಳಿ ಒಂದು ಬೇರೆ ಪ್ಲೇಸಿಗೆ ಬಂದು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯಾ, ಅವರ್ ಜರ್ನಿ ವಿಲ್ ಬಿ ಬಿಗಿನಿಂಗ್ ಫ್ರಮ್ ಹಿಯರ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಥರ ಆಗಿ ಇಲ್ಲಿ ಮೇಲೆ ಹತ್ಕೊಂಡು ಬಂದೆ. ಸೊ ದಿಸ್ ಇಸ್ ದ ಬಂಡೆ. ನೋಡ್ಬೋದು ಯಾವ ಥರ ಕಲ್ಲಿ ಹೇಗೆ ಸ್ಟೀಪ್ ಇದೆ ಅಂತೇಳಿ. ಇದನ್ನೆಲ್ಲ ದಾಟ್ಕೊಂಡು ಹೋಗಬೇಕು. ಸೊ ಲೆಟ್ಸ್ ಗೋ. ಯಪ್, ಫೈನಲಿ ಮೇಡ್ ಇನ್ ಟು ದ ಟಾಪ್ ಆಫ್ ದ ಪೀಕ್. ಮ್ಯಾಪಲ್ಲಿ ನೋಡಿದರೆ ಓಲ್ಡ್ ಸೂರ್ಯನಾರಾಯಣ ಟೆಂಪಲ್ ಅಂತಿದೆ. ಮೇ ಬಿ ಈ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇರಬೇಕು, ಗೊತ್ತಿಲ್ಲ. ಎನಿವೇಸ್, ಈ ಟಾಪಲ್ಲಿ ಮಾತ್ರ ವ್ಯೂ ಒಂದು ಸಖತ್ತಾಗಿದೆ. ಸುತ್ತಮುತ್ತ ತುಂಬ ಕ್ರೇಜಿಯಾಗಿ ವ್ಯೂ ಇದೆ. ಎದುರಲ್ಲಿ ಮೂಡುಬಿದ್ರೆ ಕೊಣಚಿಕಲ್ಲು ಬೆಟ್ಟ ಕಾಣಿಸುತ್ತೆ. ಹಾಗೆ ಬ್ಯಾಕ್ ಸೈಡಲ್ಲಿ ನಿಮ್ಗೆ ತೋರಿಸಿದೆ ಕುದುರೆಮುಖ ವೆಸ್ಟರ್ನ್ ಘಾಟ್ಸ್ ಎಲ್ಲ ಕಾಣುತ್ತದೆ. ಇಲ್ಲಿ ನನ್ನ ಹಿಂದೆ ತುಂಬ ದೂರ ಬೆಳ್ತಂಗಡಿಯ ಗಡಾಯಿಕಲ್ಲು ಕಾಣುತ್ತೆ. ಈ ಬೆಟ್ಟದ ಮೇಲೆ ನೋಡಿದರೆ ಸುತ್ತಮುತ್ತ ಫೀಲ್ಡ್ಗಳೆಲ್ಲವೆ ಒಳ್ಳೆ ಕಾಣುತ್ತೆ ಅದು. ಹಾಗೆ ಸನ್ಸೆಟ್ ಆಗ್ತಾ ಬಂತು. ಇನ್ನೇನು 1 ಅವರಲ್ಲಿ ಸನ್ಸೆಟ್ ಆಗ್ಬೋದು. ಈ ಪ್ಲೇಸಿಗೆ ಇದು ಫಸ್ಟ್ ಟೈಮ್ ಅಲ್ಲ. 2 ವರ್ಷ ಹಿಂದೆ ಮಾವನ ಜೊತೆ ಒಮ್ಮೆ ಬಂದಿದ್ದೆ. ಆವಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೆ. ಮ್ಯಾಪಲ್ಲಿ ಹೀಗೆ ಬಕೆಟ್ ಲಿಸ್ಟ್ ಎಲ್ಲ ಹಾಕಿದ್ದೆ ಅವತ್ತು ಸಹ ಹೋಗ್ಬೇಕಂತೇಳಿ. ಹಾಗೆ ಮಾವನ ಜೊತೆಯಲ್ಲೇ ಬಂದಿದ್ದೆ. ಹತ್ತಿರದಲ್ಲೇ ಇದೆ, ತುಂಬ ಹತ್ತಿರ ಮನೆಗೆ. ಹಾಗೆ ಇದನ್ನು ಫಸ್ಟ್ ಪ್ರಿಯಾರಿಟಿ ಇಟ್ಟೆ. ಸೊ ನೀವು ನೋಡ್ಬೋದು ನಾನು ಹೇಗೆ ಬಂದೆ ಅಂತೇಳಿ. ಅಂದರೆ ಇಲ್ಲಿ ಬರೋ ಮಾರ್ಗ ಏನಿದೆ, ಮಾರ್ಗ ಇಲ್ಲೇ ಇದಕ್ಕೂ ಬೆಟ್ಟ ಹತ್ಕೊಂಡು ಹೇಗೆ ಬಂದೆ ಅಂತೇಳಿ. ಫುಲ್ ಸ್ಟೀಪ್ ಇದೆ, ಬಂಡೆ ಎಲ್ಲ ಹತ್ಕೊಂಡು ಬರಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ, ಆದರೆ ಈಗೆಲ್ಲ ಗ್ರಿಪ್ ಇದೆ, ತೊಂದರೆ ಇಲ್ಲ, ಯಾರೋ ರೀತಿಯಲ್ಲಿ ಇಲ್ಲ. ಆ ಸ್ಟೀಪ್ ಇದ್ದರೂ ನಿಮಗೆ ಗ್ರಿಪ್ಪಲ್ಲಿ ಬರ್ಬೋದು, ಮೇಲೆ ಹತ್ಕೊಂಡು ಬರ್ಬೋದು. ಅಷ್ಟು ಕಷ್ಟಪಟ್ಟು ಹತ್ತಿದ್ದಕ್ಕೂ ಈ ಒಂದು ವ್ಯೂ ಈ ಥರ ಕಾಣೋದು ಬರ್ತಿದೆ. ಸೊ ನೀವು ನೋಡ್ಬೋದು ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಹೇಗೆ ಕಾಣಿಸುತ್ತೆ ಅಂತೇಳಿ. ಈ ಮೊಬೈಲಲ್ಲಿ ನಿಮಗೆ ಅಷ್ಟು ಕ್ಲಿಯರ್ ಗೊತ್ತಾಗಲ್ಲ. ಇಲ್ಲಿ ನಿಂತ್ಕೊಂಡು ರಿಯಲ್ ಲೈಫಲ್ಲಿ ಕಾಣೋದೇ ಬೇರೆ ಮಜಾ, ಸೂಪರಾಗಿ ಕಾಣುತ್ತೆ. ಈ ಮೊಬೈಲಲ್ಲಿ ಫೋಕಸ್ ಆಗಲ್ಲ ಕ್ಲಿಯರಾಗಿ. ಅಲ್ಲೊಂದು ಬಂಡೆ ಇದೆ, ಅದಕ್ಕೆ ದಾರಿ ಇದೆಯಾ ಇಲ್ವಾ ಗೊತ್ತಿಲ್ಲ. ಅಲ್ಲಿ ಹೋಗಿ ಮನೆಯವ್ರ ಹತ್ರನೇ ಕೇಳಬೇಕಷ್ಟೆ. ಹಾಗೆ ದಿಸ್ ಸ್ಟನ್ನಿಂಗ್ ಸನ್ಸೆಟ್, ಕ್ರೇಜಿ ಮ್ಯಾನ್, ಕ್ರೇಜಿ. ಫುಲ್ ಸನ್ಸೆಟ್ ಆಗೋ ತನಕ ನಿಂತ್ಕೊಳ್ಳಲ್ಲ. ಇನ್ನೇನೊಂದು 5-10 ಮಿನಿಟ್ಸಲ್ಲಿ ಹೊರಡ್ತೀನಿ. ಯಾಕಂದರೆ ಬಂದ ದಾರಿ ಅಷ್ಟೇನು ಸೇಫ್ ಆಗಿಲ್ಲ. ಇನ್ನು ಕತ್ಲೆ ಮಾಡ್ಕೊಂಡು ಹೋದರೆ ಅಲ್ಲಿ ಕಾಣಲ್ಲ ಕೆಳಗಿಳಿಲಿಕ್ಕೆ. ಹಾಗಾಗಿ ಇನ್ನು 5-10 ಮಿನಿಟ್ಸ್ ಅಷ್ಟೇ, ಮತ್ತೆ ಹೊರಡ್ತೀನಿ.